ನಮಸ್ಕಾರ ಸ್ನೇಹಿತರೆ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ. ನಾವು ಈ ಲೋಕದಲ್ಲಿ ಹುಟ್ಟಿದ ನಂತರ ಯಾವುದು ಒಳ್ಳೆಯದನ್ನು ಮಾಡ್ತೀವೋ ಅಥವಾ ಯಾವುದು ಕೆಟ್ಟದನ್ನು ಮಾಡ್ತೀವೋ ನಮಗೆ ಅದರ ಪ್ರತಿಫಲ ಇದೇ ಜನ್ಮದಲ್ಲಿ ಸಿಗುತ್ತೆ. ಒಂದು ಕಾಲ ಇತ್ತು, ಜನರು ಹೇಳ್ತಾ ಇದ್ರು, ನೀನು ಮಾಡಿದ ಪಾಪ ಪುಣ್ಯಗಳು ನಿನಗೆ ಮುಂದಿನ ಜನ್ಮದಲ್ಲಿ ಅದರ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ. ಇಲ್ಲ ಸ್ನೇಹಿತರೆ, ಇದೇ ಜನ್ಮದಲ್ಲಿ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ನಾನೊಂದು ತೋಟಕ್ಕೆ ಹೋಗ್ತೀನಿ, ಅಲ್ಲಿ ಒಂದು ಆಪಲ್ ಗಿಡ ಇರುತ್ತೆ. ನನ್ನ ಕಣ್ಣುಗಳು ಆ ಆಪಲ್ ಅನ್ನು ನೋಡುತ್ತೆ, ಮನಸ್ಸು ಆ ಆಪಲ್ ಅನ್ನು ಬಯಸುತ್ತೆ, ಆದ್ರೆ ಹತ್ರ ಹೋಗ್ಲಿಕ್ಕಾಗಲ್ಲ. ನನ್ನ ಕಾಲುಗಳು ಆ ಆಪಲ್ ಹತ್ರ ಹೋಗುತ್ತೆ, ಆದ್ರೆ ಅದನ್ನು ಕೀಳೋಕ್ಕಾಗಲ್ಲ. ನನ್ನ ಈ ಕೈಗಳು ಆ ಆಪಲ್ ಅನ್ನು ಕೀಳುತ್ತೆ, ಆದ್ರೆ ತಿನ್ನೋಕ್ಕಾಗಲ್ಲ. ನನ್ನ ಈ ಬಾಯಿ ಆ ಆಪಲ್ ಅನ್ನು ತಿನ್ನುತ್ತೆ, ನನ್ನ ಹೊಟ್ಟೆ ಆ ಆಪಲ್ ಅನ್ನು ತನ್ನ ಬಳಿ ಇಡುತ್ತೆ. ಇದು ಎಲ್ಲಾ ವೃತ್ತಾಂಶವನ್ನು ಆ ತೋಟದ ಮಾಲೀಕ ನೋಡ್ತಾ ಇರ್ತಾನೆ. ನೋಡಿ ನನ್ನ ಬೆನ್ನು ಹತ್ಕೊಂಡು ಬಂದು ಒಂದು ದೊಣ್ಣೆಯಲ್ಲಿ ನನ್ನ ಬೆನ್ನಿಗೆ ಹೊಡಿತಾನೆ. ಆದ್ರೆ ಇಲ್ಲಿ ಇಷ್ಟು ಸನ್ನಿವೇಶ ನಡೆಯಿತು, ಇಷ್ಟು ವೃತ್ತಾಂಶ ನಡೆಯಿತು, ಬೆನ್ನಿಗೆ ಅದಕ್ಕೆ ಯಾವುದೇ ಲಗವಿರಲಿಲ್ಲ. ಆದ್ರೆ ಕಣ್ಣುಗಳು ಕಣ್ಣೀರನ್ನು ಸುರಿಸುತ್ತೆ. ಯಾವ ಕಣ್ಣು ಮೊದಲು ಆಪಲ್ ಅನ್ನು ನೋಡಿ ಆಸೆ ಪಡುತ್ತೋ ಆ ಕಣ್ಣಲ್ಲಿ ಈಗ ನೀರು ಬಂದು ಬಿಡುತ್ತೆ. ನೋಡಿದ್ರೆ ಸ್ನೇಹಿತರೆ, ಯಾವ ರೀತಿ ನಮ್ಮ ಕರ್ಮ ನಮಗೆ ರಿಟರ್ನ್ ಆಗಿ ಸಿಗುತ್ತೆ. ಅದಕ್ಕೆ ಹೇಳೋದು, ಸತ್ಕರ್ಮವನ್ನು ಮಾಡಿ, ಒಳ್ಳೆ ಕರ್ಮವನ್ನು ಮಾಡಿ. ಇಷ್ಟೋ ಜನರಿದ್ದಾರೆ, ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್.